ಎರಡನೆಯ ವೆರಿ ಇಂಪಾರ್ಟೆಂಟ್ ಪ್ರಕರಣವನ್ನ ಇವರು ಉಲ್ಲೇಖ ಮಾಡಿರುವಂತದ್ದು ತಮ್ಮ ಪತ್ರದಲ್ಲಿ, ಕೇಂದ್ರ ಗೃಹ ಸಚಿವರಿಗೆ ಬರೆದಂತಹ ಪತ್ರದಲ್ಲಿ. ಪದ್ಮಲತಾ ಎರಡನೆಯ ವೆರಿ ಇಂಪಾರ್ಟೆಂಟ್ ಪ್ರಕರಣ, ಸಂತೋಷ್ ಕುಮಾರ್ ಅವರು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೆಯ ಪ್ರಕರಣವನ್ನು ಉಲ್ಲೇಖ ಮಾಡಿದ್ದಾರೆ. 1986ರಲ್ಲಿ ಪದ್ಮಲತಾ ಎನ್ನುವಂತಹ PUC ವಿದ್ಯಾರ್ಥಿನಿ ಸ್ಥಳೀಯ ಕಮ್ಯುನಿಸ್ಟ್ ಲೀಡರ್ ಅವರ ಮಗಳು ಪದ್ಮಲತಾ PUC ವಿದ್ಯಾರ್ಥಿನಿ, ಆಕೆಯನ್ನ ಕಿಡ್ನಾಪ್ ಮಾಡಲಾಗುತ್ತೆ ಅಂಡ್ ಲೇಟರ್ ಫೌಂಡ್ ನೇಕೆಡ್. ಆಕೆ ನಗ್ನವಾಗಿ ಸಿಗ್ತಾಳೆ, ಆಕೆಯ ದೇಹ ನಗ್ನವಾಗಿ ಸಿಗುತ್ತೆ ಇನ್ ಎ ಲೈಫ್ಲೆಸ್ ಇನ್ ದಿ ನೇತ್ರಾವತಿ ರಿವರ್. ಯಾಕೆ ಈಕೆಗೆ ಈ ಕಿರುಕುಳವನ್ನ ಕೊಡಲಾಯಿತು, ಯಾಕೆ ಈಕೆಯನ್ನ ಹತ್ಯೆ ಮಾಡಲಾಯಿತು ಅಂತ ಹೇಳಿದ್ರೆ, CPIM ನ ರಾಜ್ಯಸಭಾ ಸಂಸದರು ಅಮಿತ್ ಶಾ ಅವರಿಗೆ ಬರೆದಂತಹ ಪತ್ರದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ಏನು ಅಂತ ಹೇಳಿದ್ರೆ, ಇನ್ 1986 Padmalata, a young PU student and daughter of a local communist leader, was kidnapped and later found naked and lifeless in the Netravati river, seemingly punished for her father's political stand. ಅಂದರೆ ಪದ್ಮಲತಾ ಅವರ ತಂದೆ ವಿದ್ಯಾರ್ಥಿನಿ 1986ರಲ್ಲಿ ಭೀಕರವಾಗಿ ಕೊಲೆಯಾಗಿ ನಗ್ನ ರೂಪದಲ್ಲಿ ಆಕೆಯ ದೇಹ ಸಿಕ್ಕಂತಹ ಘಟನೆ, ಕರಾವಳಿ ಭಾಗವನ್ನ ಬೆಚ್ಚಿ ಬೀಳಿಸಿದಂತಹ ಘಟನೆಗಳಲ್ಲಿ ಇದು ಕೂಡ ಒಂದು. ಯಾಕೆ ಆಕೆಯನ್ನ ಕೊಲೆ ಮಾಡಲಾಯಿತು, ಕಿಡ್ನಾಪ್ ಮಾಡಿ ಯಾಕೆ ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ಅಂತ ಹೇಳಿದ್ರೆ, ಆಕೆಯ ತಂದೆ ದಕ್ಷಿಣ ಕನ್ನಡದಲ್ಲಿ CPIM ನ ನಾಯಕರಾಗಿದ್ರು, ಎಡಪಂಥೀಯ ನಾಯಕರಾಗಿದ್ರು. ತಂದೆಯ ಮೇಲಿನ ದ್ವೇಷ, ಎಡಪಂಥೀಯ ನಾಯಕರಾಗಿ ನಮ್ಮ ವಿರುದ್ಧ ನಿಂತಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಆಕೆಯ ಮಗಳು, ಆ ನಾಯಕರ ಮಗಳು ಪದ್ಮಲತಾ ಅವರನ್ನ ಕಿಡ್ನಾಪ್ ಮಾಡಿ ಆಕೆಯನ್ನ ಕೊಲೆ ಮಾಡಿ ಅತ್ಯಾಚಾರ ಎಸಗಿ ಆಕೆಯನ್ನ ಬೆತ್ತಲಾಗಿ ಬಿಸಾಡಿ ಆಕೆಯ ಜೀವ, ಆಕೆಯ ಶವ, ಆಕೆಯ ಮೃತದೇಹ ನೇಕೆಡ್ ಆಗಿ ಸಿಕ್ತು ಅಂತೇಳಿ ಮಾನ್ಯ ಸಂಸದರು ಕೇಂದ್ರ ಗೃಹ ಸಚಿವರಿಗೆ ಬರೆದಂತಹ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.